ತಿಂಗಳು ಮುಂಚೆ ನನ್ನನ್ನು ವೆಲ್ ಪೇಯಿಂಗ್ ಜಾಬ್ನ ಬಿಟ್ಟು ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಷನ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಆದರೆ ಈ ಫೇಸ್ ಆಕ್ಚುಲಿ ತುಂಬಾನೇ ಕನ್ಫ್ಯೂಸಿಂಗ್ ಆಗಿತ್ತು. ಅಂಡ್ ಈ ಟೈಮಲ್ಲಿ ನಾನು ನನ್ನ ಫೈನಾನ್ಸಸ್ ಮತ್ತೆ ಫೈಲ್ಸ್ನೆಲ್ಲೂ ಸಾರ್ಟ್ ಮಾಡುವಾಗ ನನಗೊಂದು ಶಾಕಿಂಗ್ ವಿಷಯ ಗೊತ್ತಾಯ್ತು. ಸೊ ನಾನು ಕೆಲಸ ಬಿಟ್ಟಿದ್ದ ದಿನ ನನ್ನ ಸ್ಯಾಲ್ರಿ ಸ್ಟಾಪ್ ಆಯ್ತು ಅಂಡ್ ಅದಕ್ಕೆ ನಾನು ಪ್ರಿಪೇರ್ ಆಗಿದ್ದೆ. ಬಟ್ ಇನ್ನೊಂದು ರಿಯಲೈಸ್ ಆಗ್ತಾ ಇದ್ದೇನೆಂದ್ರೆ ಅದೇ ದಿನನೇ ನನ್ನ ಹೆಲ್ತ್ ಇನ್ಶೂರೆನ್ಸ್ ಕೂಡ ಸ್ಟಾಪ್ ಆಯ್ತು. ಬಿಕಾಸ್ ಈ ಇನ್ಶೂರೆನ್ಸ್ಗಳೆಲ್ಲ ನಮ್ಮ ಕಂಪನಿಗೆ ರಿಲೇಟ್ ಆಗಿರುತ್ತೋ ಹೊರತು ನಮಗೆ ಯಾವತ್ತೂ ರಿಲೇಟ್ ಆಗಿರಲ್ಲ. ಸೊ ನಾನು ಇದ್ರ ಬಗ್ಗೆ ಒಂಚೂರು ಜಾಸ್ತಿ ನೋಡಿದಾಗ ಗೊತ್ತಾಗಿತ್ತು, ಈ ಕಾರ್ಪೊರೇಟ್ ಇನ್ಶೂರೆನ್ಸ್ ಗಳೆಲ್ಲ ಜಸ್ಟ್ ಒಂದ್ 2 ರಿಂದ 5 ಲಕ್ಷದವರೆಗೂ ಕವರ್ ಮಾಡ್ಬೋದು ಅಷ್ಟೇ. ಬಟ್ ಇವಾಗಿನ ಮೆಡಿಕಲ್ ಇನ್ಫ್ಲೇಷನ್ ನೋಡಿದ್ರೆ ಒಂದು ಸರ್ಜರಿಗೆ ಆಲ್ಮೋಸ್ಟ್ 10 ಲಕ್ಷದವರೆಗೂ ಬೇಕಾಗ್ಬೋದು. ಸೊ ಈ ಕಾರ್ಪೊರೇಟ್ ಇನ್ಶೂರೆನ್ಸ್ ರಿಸ್ಕಿನೇ. ಅದಕ್ಕೆ ನಾನು ನಂದೇ ಆದ ಒಂದು ಪರ್ಸನಲ್ ಮತ್ತೆ ಒಳ್ಳೆ ಕವರೇಜ್ ಇರೋ ಹೆಲ್ತ್ ಇನ್ಶೂರೆನ್ಸ್ ನ ಹುಡ್ಕಕ್ ಸ್ಟಾರ್ಟ್ ಮಾಡಿದೆ. ಅಂಡ್ ಅವಾಗ್ಲೇ ನಾನು ಆಕೋನ ಕನ್ಸಿಡರ್ ಮಾಡಿದ್ದು. ಬಿಕಾಸ್ ಲಾಸ್ಟ್ ಇಯರ್ ನನ್ನ ಒಬ್ಳು ಫ್ರೆಂಡ್ ನಾರಾಯಣ ಹೆಲ್ತ್ ಅಲ್ಲಿ ಐ ಸರ್ಜರಿ ಮಾಡಿಸಿದ್ಲು ಅಂಡ್ ಅವಳು ಬಿಲ್ಗೆ ಅಂತ ₹1 ಅರೇಂಜ್ ಮಾಡಿರ್ಲಿಲ್ಲ. ಆಕೋನ ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಜೊತೆ ಬಿಲ್ ನ ಸೆಟಲ್ ಮಾಡಿತ್ತು. ನಾರಾಯಣ ಆಕೋದ ಪಾರ್ಟ್ ಹಾಗೇನೆ 13,200ಕ್ಕೂ ಹೆಚ್ಚು ಕ್ಯಾಶ್ಲೆಸ್ ಹಾಸ್ಪಿಟಲ್ಸ್ ಅಕ್ರಾಸ್ ಇಂಡಿಯಾ ಇದೆ. ಇದರಲ್ಲಿ ಮಣಿಪಾಲ್, ಅಪೋಲೋ ಮತ್ತೆ ಫೋರ್ಟಿಸ್ ಕೂಡ ಇದೆ. ಸೊ ಇದು ನನಗೆ ವೇಕಪ್ ಕಾಲ್ ಆಗಿತ್ತು. ಬಿಕಾಸ್ ನಾನು ನನ್ನ ಕೆಲಸ ಬಿಟ್ಟ ಮೇಲೆ ನನ್ನ ಹೆಲ್ತ್ ಇನ್ಶೂರೆನ್ಸ್ಗೆ ಏನಾಗುತ್ತೆ ಅಂತ ನಾನು ಯಾವತ್ತೂ ಥಿಂಕ್ ಮಾಡಿರ್ಲಿಲ್ಲ. ಬಟ್ ನಾವು ಐ ಡೆಫಿನೆಟ್ಲಿ ಲುಕ್ ಅಟ್ ಇಟ್ ಡಿಫ್ರೆಂಟ್ಲಿ. ಸೊ ನಿಮ್ಗೂ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದ್ರೆ ಬಯೋದಲ್ಲಿ ಲಿಂಕ್ ನ ಹಾಕಿದೀನಿ, ಚೆಕ್ ಮಾಡಿ. ಹಾಗೆ ಇನ್ನ ಕಾರ್ಪೊರೇಟ್ ಇನ್ಶೂರೆನ್ಸ್ ಮೇಲೆ ಡಿಪೆಂಡ್ ಆಗಿರೋ ನಿಮ್ಮ ಎಲ್ಲಾ ಫ್ರೆಂಡ್ಸಿಗೂ ಇದ್ರ ಬಗ್ಗೆ ತಿಳಿಸಿ.